ಬಿಸ್ನೆಸ್ಸಿಗೆ ಬಂದ್ರ ಮೇಲೆ ಇಟ್ ವಾಸ್ ಎ ಕಂಡೀಷನ್ ನಮ್ಮ ತಂದೆ ಹಾಕಿದ್ದು. ಏನಂತ? ಅದು ಸ್ವಂತ ಆಗಿತ್ತು ನಮ್ಮದು ಜಾಗ. ಅದು ಓಡೋದ್ಬಿಟ್ಟು ಒಂದು ಕಾಂಪ್ಲೆಕ್ಸ್ ಕಟ್ಟಿ ರಿಟೈರ್ಮೆಂಟ್ ಲೈಫ್ಗೆ ಹೊಟ್ಟೋಗ್ತೀನಿ ಅಂತ ನಮ್ಮಪ್ಪ ಹೆದರ್ಸೋಕ್ಕೆ ಶುರು ಮಾಡಿದ್ರು. ನಾನು ಒಬ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ಅವರ್ ನಾರಾಯಣ್ ಮೂರ್ತಿ ಸರ್, ಇನ್ಫೋಸಿಸ್. ಹಿ ವಾಸ್ ಒನ್ ಪರ್ಸನ್ ಹೂ ಸ್ಟ್ರಾಂಗ್ಲಿ ಮೇಡ್ ಮೀ ಟು ಟೇಕ್ ಎ ಡಿಸಿಷನ್. ಇವತ್ತಿಗೂ ನಮ್ಮ ವಿದ್ಯಾರ್ಥಿ ಭವನ್ಗಿಂತ ಹಳೆಯದಾದ ಒಂದು ಹೋಟ್ಲು ಮಹಾಲಕ್ಷ್ಮಿ ಟಿಫಿನ್ ರೂಮ್ ಇವತ್ತಿಗೂ ಇದೆ. ವಿದ್ಯಾರ್ಥಿ ಭವನ್ದೇ ಬೆಸ್ಟ್ ದೋಸೆ ಅದೆಲ್ಲ ಸುಳ್ಳು. ಯಾಕಂದರೆ ಎಷ್ಟೋ ಸತಿ ಇದನ್ನು ಎಷ್ಟೋ ಜನ ಕೇಳಿದಾಗಲೂ ಹೇಳಿದ್ದೀನಿ. ಆನ್ ಪೇಪರ್ ನಾವು ಅದರದ್ದು ಮೇ ಬಿ ಓನರ್ಸ್ ಇರ್ಬೋದು, ಬಟ್ ಇದಕ್ಕೆ ಓನರ್ಸು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲರೂ ಓನರ್ ಅಂತ. ಎಕ್ಸಾಕ್ಟ್ಲಿ, ದೇ ಫೀಲ್ ಎ ಸೆನ್ಸ್ ಆಫ್ ಓನರ್ಶಿಪ್. ನಮ್ಮದೇ ಜಾಗ ಅಂತ. ನನಗೆ ಇವತ್ತಿಗೂ ಎಷ್ಟೋ ಜನ, ನಾನು ಈಗ ಹೋಟ್ಲಿಗೆ ಬಂದು ಎಷ್ಟೋ ವರ್ಷಗಳಾಯಿತು, ಇನ್ನೂ ನನಗಿಂತ ಯಾಕಂದರೆ ಮುಂಚಿಂದ ಬರೋರು ಇದ್ದಾರಲ್ಲ, ನೀನು ಮಾತಾಡಬೇಡಪ್ಪ, ನೀನು ಊಟಕ್ಕೆ ಮುಂಚಿಂದ ನಾವು ನಿಮ್ಮ ಹೋಟ್ಲಿಗೆ ಬರ್ತಾಯಿದ್ದೀವಿ, ನಮ್ಮದಿದು. ಯಾವುದೇ ಹೋಟ್ಲಲ್ಲಿ ಸ್ವಲ್ಪ ತೆಳ್ಳಗಿರುತ್ತೆ, ರೋಸ್ಟ್ ಆಗಿರುತ್ತೆ. ನಮ್ಮಲ್ಲಿ ದಪ್ಪಕ್ಕಿದ್ರೂ ರೋಸ್ಟ್ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್ ವಾಟ್ ವಿ ಹ್ಯಾವ್. ಹೆಂಗೆ ಅಂತ ಹೇಳ್ತೀರಾ? ಅದೇ ಹೇಳಲ್ಲ. ವಿ ಹ್ಯಾವ್ ಟು ಕ್ರಿಯೇಟ್ ಎ ನ್ಯೂ ಬ್ರ್ಯಾಂಡ್, ನಾಟ್ ವಿದ್ಯಾರ್ಥಿ ಭವನ್. ವಿದ್ಯಾರ್ಥಿ ಭವನ್ ಒಂದೇ ಇರಬೇಕು, ಅದನ್ನು ಡೈಲ್ಯೂಟ್ ಮಾಡೋಕ್ಕೆ ಹೋಗಬಾರ್ದು ಅಂತ ಮನವರಿಕೆ ಆಗಿದೆ. ಈ ವಿದ್ಯಾರ್ಥಿ ಭವನೇ ಬೆಂಗಳೂರಿಗೆ ಹೆಮ್ಮೆ ಅಂದಮೇಲೆ ಅಲ್ಲಿ ಕೆಲಸ ಮಾಡೋರಿಗೆ ಯಾಕೆ ಅದು ಹೆಮ್ಮೆ ಆಗ್ತಾ ಇಲ್ಲ ಅನ್ನೋದು. ಅದು ನಾವು ಬೆಳೆಸ್ಬೇಕು. ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ, ಆಮೇಲೆ ನಮಗೆ ಬೈತಾರೆ ಓವರ್ ಹೈಪ್ಡ್ ರೆಸ್ಟೋರೆಂಟ್ ಅಂತ. ಹೈಪ್ ಮಾಡಿದ್ದು ಯಾರು? ನಾವಲ್ವಲ್ಲ. ಯಾರಿಗೂ ಸುಮ್ಮನೆ ಇನ್ನೇನೋ ಹಫ್ತಾ ಗಿಫ್ತಾ ಕೊಟ್ಕೊಂಡು ವ್ಯಾಪಾರ ಮಾಡೋ ಬದಲು ತಲೆ ಎತ್ತಿ ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಬೋದು. ಹರಾಸ್ಮೆಂಟ್ ಇರೋದಿಲ್ಲ.